ಕೂತ್ಕೊಳ್ಳ ಪೂರ್ತಿ ಮಾತಾಡ್ತಾ ಕೇಳಿಸ್ಕೊಡ್ರಿ ರೇ. ಒಳ್ಳೆ ಫೈಲ್ಸ್ ಬಂದರಂಗ್ ನಿಂತಾನೆ ಇರ್ತೀರ ರೇ. ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನ್ರಿ? ಯಾಕೆ ಮಾತಾಡ್ತೀರಿ ನೀವು? What do you mean? ಪಾರ್ಡನ್ ಮಾಡಿದ್ರು ಸಾರಿ. Apologize ಮಾಡಿ. Apologize. ನಾವೇನು ಅದಕ್ಕೇನು ಇದು ಮಾಡಲ್ಲ. ಇಲ್ಲ ಇಲ್ಲ ಅಶೋಕಣ್ಣ, ಪಾರ್ಟಿನ ತೀರ್ಮಾನ ಮಾಡಿ ಯಾಕಿಷ್ಟು ಅಸಹನೆ? ಆ ಶಬ್ದ ಒಬ್ಬ ಸಚಿವರಾಗಿ ಉಪ ಮುಖ್ಯಮಂತ್ರಿ ಲಾಜಿಕ್ ಆಗಿ ಒಂದು ಕ್ವೆಶ್ಚನ್ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡಕ್ಕಾಗ. ಆಯ್ತು DCM ಇದ್ದವ್ರು ನೀವು. ಆಯ್ತು ಕೂತ್ಕೊಳ್ರಿ. ಏನ್ ಅಧ್ಯಕ್ಷರೇ ಮಾತಾಡ್ತೀರಿ ನೀವು? ಸರಿ ಇಲ್ಲ, ಅವರ ವರ್ತನೆ ಸರಿ ಇಲ್ಲ, ಸರಿ ಇಲ್ಲ, ಬಾಯಿ ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಅವ್ರ ಅಪಾಲಜಿ ಕೇಳಿದ್ದಾರೆ. ಅಧ್ಯಕ್ಷರೇ ಎಷ್ಟೊತ್ತು ಮಾತಾಡಕ್ ಕೊಡೋದು ಅವ್ರಿಗೆ? ಸರಿಯಾಗಿ ಕೇಳಿ. ಪಕ್ಷದಲ್ಲಿ ನಾವೇ ಅಷ್ಟು ಅಪಾಲಜಿ ಕೇಳಿದ್ದಾರೆ. ನಿಮ್ಮ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಶೋಕ್, ಮಾಡ್ಬೇಕಾದ್ರೆ ನನ್ಗೆ ಏನಂತಾರೆ ಗೊತ್ತಾ? ಕಾನ್ವೆಂಟ್ ದಲಿತ ಅಂತಾರೆ. ಏನಕ್ಕೆ? ಏನ್ ನನಗೆ ಇಂಗ್ಲಿಷ್ ಕಲಿಬಾರ್ದಾ ಅಥವಾ ನಾವು ಇದು ಮಾತಾಡಬಾರ್ದಾ? ಏನಾದ್ರೂ ಮಾತಾಡಿದ್ರು ಕೂಡ ಮಾಧುಸ್ವಾಮಿ ಅವರೆಲ್ಲ ತೋರಿಸ್ತಾರೆ, ಎಲ್ಲ ಆನ್ಸರ್ ಮಾಡ್ತಾರೆ ಅಂತ. ಯಾಕೆ? ಪಾರ್ಟ್ ಆಫ್ ಗವರ್ಮೆಂಟ್. ಐ ಆಮ್ ಅ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಏನಿದೆ ಸಭಾಧ್ಯಕ್ಷರೇ, ಇದು ಸೂಟ್ ಹಾಕೊಂಡು ವಿಕಾಸೌಧದಲ್ಲಿ ತೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿ. ಇವ್ರು ಸೂಟ್ ಹಾಕಬಹುದು, ನಾನು ಹಾಕಕ್ಕಾಗಲ್ಲ. ಅವ್ರು ಹಾಲು ಕುಡಿಬಹುದು, ಕುಡಿಯಕ್ಕಾಗಲ್ಲ. ಪಾಪ ಗ್ರೀವೆನ್ಸ್ ಇದೆ, ಹೇಳ್ಕೊಳ್ಳಿ. ಸಭಾಧ್ಯಕ್ಷರೇ, ಕ್ಲಾರಿಟಿ ಕೊಡಿ ನಿಮ್ ಪಕ್ಷದಿಂದ. ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ, ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದ್ದೆ. ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ, ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ. ನನ್ನ ಬಗ್ಗೆ ಅಸೂಯೇನೋ ಅಸಹನೇನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೇನೋ ಹೇಳ್ಬಿಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಅಸಹನೆ ಏನಕ್ಕೆ ಹೇಳಿ? ಈಗ ರೆಗ್ಯುಲೇಟ್ ಮಾಡಬೇಕು. ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ, ದಯವಿಟ್ಟು ನನಗೆ ನಿಮ್ಮ ಅಪಾಲಜಿನೂ ಬೇಡ. ಇತಿಹಾಸದ ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ ಮನಸ್ಥಿತಿ ಹೆಂಗಿದೆ, ಮನುಸ್ಮೃತಿ ಮನಸ್ಥಿತಿ ಮನಸ್ಥಿತಿ ಹೆಂಗಿದೆ ಅಂತ. ಮಾಡ್ತೀನಿ ನೀವು. ಈಗ ಇವರಿಗೆಲ್ಲ ಫೈಲ್ಸ್ ಬಂದಿದ್ಯಾ? ಇವರಿಗೆಲ್ಲ ಫೈಲ್ಸ್ ಬಂದಿದೆ. ಈಗ ಫೈಲ್ಸ್ ಬಂದಿದೆ ಅವರಿಗೆಲ್ಲ. ಅಪಾಲಜಿ ಕೇಳಿ, ಅಪಾಲಜಿ ಕೇಳಿ. ನಿಮ್ಮ ಮನಸ್ಥಿತಿ ಮಾನ್ಯ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಅಪ್ಪರ್ ಎಲ್ಲ ಕಡೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಶೈಲಿ ಸರಿ ಇಲ್ಲ. ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಸದನದಲ್ಲಿ ಮಾತಾಡಕ್ಕೆ ಅವಕಾಶ ಇಲ್ಲ.
ಏನ್ ಭಾಷೆ ಇದು? ಇಲ್ಲಿ ನಾಟಕ ಮಾಡ್ತಾ ಇದ್ದಾರಾ? ಇಲ್ಲಿ ಡ್ರಾಮಾ ಆಕ್ಟಿಂಗ್ ಮಾಡ್ತಾ ಇದ್ದಾರಾ? ಮೊದಲು ಕಲೀರಿ. ಒಪ್ತೀರಾ ನೀವು? ಅವ್ರ ಹೊಟ್ಟೆಯಲ್ಲಿ ಇವತ್ತು ಹೊರಗೆ ಬರ್ತಾ ನೋಡಿ, ಇದೆ. ಅಪಾಲಜಿ ಕೇಳಿದ್ಮೇಲೆ ಅವ್ರ ದಿನೇಶ್ ಹೇಳಿದ್ರು ಅಪಾಲಜಿ ಕೇಳಿ ಅಂದ್ರೆ ಕೇಳಿದ್ರು, ಅಲ್ಲಿ ಬಿಟ್ಬಿಡೋಣ ಈ ತರದ. ಇಲ್ಲ, ಪದೇ ಪದೇ ಆಗ್ತಾ ಇದೆ ಅಲ್ಲ ನಿಮ್ ಪಕ್ಷದಿಂದ. ನಾವು ಅದನ್ನೇ ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ. ಈಗಿಂದಲ್ಲ, 4 ವರ್ಷದಿಂದ ನಡೆದಿದೆ ನೋಡಿ. ನನ್ನ ಉದ್ದೇಶ ಇರ್ತಕ್ಕಂಥದ್ದು, ಪ್ರಿಯಾಂಕ್ ಖರ್ಗೆಗೆ ದಲಿತರಿಗೆ ಏನ್ ಸಂಬಂಧ? ಸದಾಶಿವನಗರ್ನಲ್ಲಿ ಇದ್ದ ದಲಿತರ ಬಗ್ಗೆ ಮಾತಾಡ್ದೆ ಹೇಗೆ ಮಾತಾಡಬಾರ್ದಾ? ಡಾಲರ್ಸ್ ಕಾಲಿನಲ್ಲಿ ನೀವೆಲ್ಲ ಮನೆ ಕಟ್ಬೋದು ನೋಡಿ, ಅವ್ರನ್ನ ಏನಾದ್ರೂ ಮಾತಾಡ್ಬೋದು. ದಲಿತರು ನಾನ್ ಮಾತಾಡಿದ್ರೆ ವರ್ಗದವ್ರ ಪ್ರಶ್ನೆ ಅಲ್ಲ ಇದು. ಇಲ್ಲ, ನಿಮ್ ಪಕ್ಷದವ್ರು ಅರ್ಗ ಜ್ಞಾನೇಂದ್ರ ಅವರು ಖರ್ಗೆ ಅವರು ಸುಟ್ಟೋಗಿದ್ದಂಗಿದ್ದಾರೆ. ಏನು ಇಲ್ಲ ಆ ತರ ಕಪ್ಪಗಿರೋದು, ಯಾಕಂದ್ರೆ ಕಲಬುರ್ಗಿನಲ್ಲಿ ಬಿಸಿಲಿದೆ, ಸುಟ್ಟೋಗಿರೋಗಿದೆ ಅಂತ ಹೇಳಿಲ್ವಾ ನೋಡಿ. ಅರ್ಗ ಜ್ಞಾನೇಂದ್ರ ಅವರು ಸರ್ ಕೇಳಿ. ಅಧ್ಯಕ್ಷರೇ, ಈ ರೀತಿ ದಯವಿಟ್ಟು ದೀಸ್ ಆರ್ ಆಲ್ ಆನ್ ರೆಕಾರ್ಡ್. ಸುನಿಲ್ ಕುಮಾರ್ ಅವರು ಇವರ ತತ್ವ ಇದೆ, ಈ ಮನುಸ್ಮೃತಿ ಈಗಲೂ ಕೂಡ ಅವ್ರ ಹೊಟ್ಟೆಯಲ್ಲಿ ಇದೆ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಸಂಸ್ಕೃತಿ. ಅದು ಕೇಳಿ ಮಾತಾಡಿ ಮಂಜು, ಕಂಕ್ಲೂಡ್ ಮಾಡಿ. ಅಲ್ಲ ಮಂಜು ಏನ್ ಮಾತಾಡಿದ್ರೆ ಅಂತ ಕೇಳಿ ಮಾತಾಡಿ. ಏನ್ ಮಾತಾಡಿದ್ರು ಕೇಳಿ ಮಾತಾಡಿ. ವೈಯಕ್ತಿಕವಾಗಿ ಏನು ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ. ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗುವಂತ. ಲಾಸ್ಟ್ ಅಲ್ಲಿ ಚರ್ಚೆ ಆಯ್ತು ವಿಧಾನ ಪರಿಷತ್ ಅಲ್ಲಿ, ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲ ಅಧ್ಯಕ್ಷ ಆಯ್ತು, ಒಂದು ಟ್ರೈನಿಂಗ್ ಕೊಡಿಸುವ.